ಗಂಗಾಲಕ್ಷ್ಮೀ ಬಾರಮ್ಮ. 20 ವರ್ಷಗಳ ಕೆಳಗೆ ನಾನು ದುಡುಕಿ ಮಾಡಿದ ಒಂದು ತಪ್ಪಿನಿಂದ ಎಷ್ಟೊಂದು ಕುಟುಂಬಗಳ ಸುಖ ಸಂತೋಷ ಸರ್ವನಾಶ ಆಗೋಯ್ತು. ಪಾರ್ವತಿ, ನೀನು ಹಾಗನ್ಕೋತೀಯ, ತುಂಬಾ ನೊಂದ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿನ್ನನ್ನು ಹುಡುಕೊಂಡು ಬಂದೆ. ಉದಾಹರಣೆ ಹೇಳ್ತೀನಿ ಕೇಳು. ಮಹಾಭಾರತ ಯುದ್ಧ ನಡೆಯೋಕೆ ಭೀಷ್ಮ ಪ್ರತಿಜ್ಞೆ ಕಾರಣನ? ಅರ್ಜುನನ ಪ್ರತಿಜ್ಞೆ ಕಾರಣನ? ಗುರು ದ್ರೋಣರು ತಮ್ಮ ಶಿಷ್ಯ ಅರ್ಜುನನಿಗೆ ನಿನ್ನನ್ನು ಜಗತ್ಪ್ರಸಿದ್ಧ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇ ಕಾರಣ. ಒಂದರ್ಥದಲ್ಲಿ ಈ ಲೋಕನಾಟಕದಲ್ಲಿ ನಡೆಯೋ ಯಾವುದಕ್ಕೂ ಯಾರೂ ಕಾರಣನಲ್ಲ. ಇನ್ನೊಂದು ಅರ್ಥದಲ್ಲಿ ಎಲ್ಲರೂ ಕಾರಣರೇ. ಆದ್ರೂ ನಾನು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ತಾನೆ ಇಷ್ಟೆಲ್ಲ ಅವಾಂತರಗಳಾಗಿದ್ದು. ಮನೆಗೆ ಸೊಸೆ ಬಂದ ಕೂಡಲೇ ಹಿರಿಮೆಗಳು ಮನೆ ಬಿಟ್ಟು ಹೋಗ್ಬೇಕು ಅಂತ ಯಾವ ನೀತಿ ಶಾಸ್ತ್ರದಲ್ಲಿ ಹೇಳಿದೆಯಮ್ಮ ಪಾರ್ವತಿ? ನನ್ನ ಹಿರಿಯ ಮಗಳ ಅಹಂಕಾರ, ಈ ಮನೆಯಲ್ಲಿ ನನ್ನದೇ ನಡೆಯಬೇಕೆನ್ನೋ ಹಠ ಅವಳನ್ನ ಹಾಳು ಮಾಡಿದೆ ಅಷ್ಟೇ. ಅವಳು ಮಾಡಿದ ತಪ್ಪಿಗೆ ನೀನ್ ಯಾಕಮ್ಮ ಕಣ್ಣೀರು ಹಾಕ್ತೀಯ? ಮನೆ ಸೊಸೆ ಕಣ್ಣೀರು ಹಾಕಿದ್ರೆ ಯಾರಿಗೂ ಒಳ್ಳೇದಾಗಲ್ಲಮ್ಮ. ಸಮಾಧಾನ ಮಾಡ್ಕೊ. ಹೆತ್ತ ತಾಯಿಯಾಗಿ ನಾ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? 20 ವರ್ಷದಿಂದ ನನ್ನ ಮಗಳು ನನ್ನ ಮನೆಗೆ ಬರ್ಲಿಲ್ವಲ್ಲ ಅಂತ ನೆನ್ಸ್ಕೊಂಡ್ರೆ ನನ್ನ ಕರುಳು ಕಿತ್ತು ಬರುತ್ತೆ. ಸಮಾಧಾನ ಮಾಡ್ಕೊಮ್ಮ. ಈ ಸಾರಿ ಹೇಗಾದ್ರೂ ಮಾಡಿ ಅಕ್ಕ ನಮ್ಮ ಮನೆಗೆ ಬರ್ಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ನಾನು, ನೀನು, ನಿಮ್ಮಪ್ಪ ಇಷ್ಟು ವರ್ಷಗಳಲ್ಲಿ ಅಷ್ಟು ಸಾರಿ ಹೋಗ್ ಕರೆದ್ರು ಬರ್ದೇ ಇರೋಳು ಈಗ ಬರ್ತಾಳೆ ಅಂದ್ರೆ ಹೇಗ್ ನಂಬ್ಲಿಕ್ಕೆ ಮುದ? ಬರ್ತಾಳಮ್ಮ, ಅವಳು ಖಂಡಿತ ಬಂದೇ ಬರ್ತಾಳೆ. ಅಕ್ಕ ಈ ಮನೆಗೆ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನಮಸ್ಕಾರ ಬುದ್ಧಿ. ಅವನು ನನ್ನ ತಮ್ಮ ಬೋರೇಗೌಡ, ಇವನು ನನ್ನ ಮಗ ಬಸವ. ನಮ್ಮ ಮನಸ್ನಾಗ ಏನೋ ಒಂದು ಅನ್ಕೊಂಡಿದ್ವಿ, ಅದ್ ನೆರವೇರ್ತದ ಇಲ್ವಾ ಅಂತ ಕೇಳ್ಕೊಂಡು ಹೋಗಮ್ಮ ಅಂತ ಬಂದ್ವಿ. ಜಾತಕ ತಂದಿದ್ದೀರಾ ತಾಯಿ? ಈ ಜಾತಕ ಫಲದ ಪ್ರಕಾರ ಈ ಹೆಸರಲ್ಲಿ ಯಾವ ಭೋಗ ಭಾಗ್ಯ ಅಧಿಕಾರ ಏನನ್ನೂ ಪಡ್ಕೊಂಬಂದಿಲ್ವಲ್ಲ ತಾಯಿ? ಇದೇನ್ ಶಾಸ್ತ್ರಿಗಳು ಹಿಂಗ ಹೇಳ್ತೀವ್ರಿ? ನಮ್ಮ ಮಾವೇನ್ ಕಮ್ಮಿನಾ? ಊರವ್ರ ಆಸ್ತಿ ಎಲ್ಲ ಸೇರ್ಸಿದ್ರು ನಮ್ಮ ಮಾವನ ಆಸ್ತಿಗೆ ಸಮಾಗಾಕಿಲ್ಲ. ಇಡೀ ಹತ್ತೂರಲ್ಲಿ ನಮ್ಮ ಮಾವನೆಯ ಗಟ್ಟಿಕುಳ. ಅಧಿಕಾರ ಭಾಗ್ಯ ಇಲ್ಲ ಅಂತೀರಿ. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರು. ನೋಡಿ ತಾಯಿ, ಫಲ ಅಂದ್ರೆ ಪಡ್ಕೊಂಡು ಬಂದಿದ್ದಷ್ಟೇ ಅಲ್ಲ, ಬೇರೆ ಯಾರೋ ಕೊಟ್ಟಿದ್ದು ಇರಬಹುದು. ನಿಮ್ಮ ಜಾತಕದಲ್ಲೋ ಅಥವಾ ನಿಮ್ಮ ಮಗನ ಜಾತಕದಲ್ಲೋ ಇರುವಂತ ಫಲನ ನಿಮ್ ತಮ್ಮ ಅನುಭವಿಸ್ತಾ ಇರ್ಬೋದು. ಅವ್ವ, ನಮ್ ಜಾತಕ ತಂದಿದ್ಯಲ್ವಾ, ಅದನ್ನು ತೋರ್ಸವ, ಏನೈತೆ ಅಂತ ತಿಳ್ಕೊಳವ. ಈ ಜಾತಕದ ಪ್ರಕಾರನು ಯಾರಿಗೂ ಭೋಗ ಭಾಗ್ಯ ಪ್ರಾಪ್ತಿ ಇಲ್ಲ. ಈ ಮೂರೂ ಜಾತಕಗಳ ಪ್ರಕಾರ ಮುಂಬಾಗಿಲಿನಿಂದ ಬಂದಂತ ಲಕ್ಷ್ಮಿ ಬಚ್ಚಲ್ ಮನೆಯಿಂದ ಹೊರಟೋಗ್ತಾಳೆ. ನಿಮ್ಮ ಮನೆಯಲ್ಲಿ ಬೇರೆ ಯಾರ್ಯಾರಿದ್ದಾರೆ?
ನಮ್ಮ ಅತ್ತೆ ಅವರೇ ನನ್ನ ಮಗಳು ಅವಳೆ. ಅವ್ರ ಜಾತಕ ಏನಾದ್ರು ತಂದಿದ್ದೀರಾ? ಆದ್ರೆ ನಮ್ಮ ಅತ್ತೆ ಜಾತಕ ಇಲ್ಲ. ಆಗಿನ ಕಾಲದಲ್ಲಿ ಬರ್ಸೋರೋ ಇಲ್ವೋ ಅದು ಗೊತ್ತಿಲ್ಲ. ನನ್ನ ಮಗಳ ಜಾತಕ ಅದೇ. ಒಂದ್ ನಿಮಿಷ. ಇಲ್ಲಿದೆ ನಿಮ್ಮ ಸಂದೇಹಗಳಿಗೆ ಉತ್ತರ. ಇಷ್ಟು ವರ್ಷಗಳ ನನ್ನ ಸುದೀರ್ಘ ಅನುಭವದಲ್ಲಿ ಇಷ್ಟು ಅದೃಷ್ಟ ಹೊತ್ತಿರೋ ಜಾತಕನೇ ನೋಡಿಲ್ಲ ನಾನು. ಈ ಜಾತಕದ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ, ಭೋಗ, ಭಾಗ್ಯ, ನಿರಂತರ ಆದಾಯ, ಅಧಿಕಾರ ಪ್ರಾಪ್ತಿ ಎಲ್ಲ ಸಾಧ್ಯ ಆಗಿರೋದು. ಅದಕ್ಕೆ ಈ ಜಾತಕ ಬರ್ದಿರೋರು ಈ ಹುಡುಗಿಗೆ ಲಕ್ಷ್ಮಿ ಅಂತ ನಾಮಕರಣ ಮಾಡಿರೋದು. ಇವಳು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಭಾಗ್ಯ ಪಡ್ಕೊಂಡ್ ಬಂದಿದ್ದಾಳೆ. ಇವಳು ಯಾರ ಮನೆಗೆ ಹೋದ್ರು ಲಕ್ಷ್ಮೀ ದೇವಿ ಇವಳು ಹಿಂದೆನೆ ಹೋಗ್ತಾಳೆ. ಈ ಲಕ್ಷ್ಮಿ ನಿಂತ ಕಡೆನೆ ಮಹಾಲಕ್ಷ್ಮಿನೂ ಬಂದು ನಿಲ್ತಾಳೆ. ಇವಳನ್ನು ಮದುವೆ ಆಗೋ ಹುಡುಗ ಭಾಗ್ಯವಂತ ಆಗ್ತಾನೆ, ಯಶಸ್ವಿ ಮನುಷ್ಯ ಆಗ್ತಾನೆ. ಸರಿ ಶಾಸ್ತ್ರಿಗಳೇ, ಅವ್ವ ಬಾ ಹೋಗವ್ವ. ತಮ್ಮ ದಕ್ಷಿಣೆ ನೀವು ಕೊಟ್ಟಷ್ಟು ನಾನು ಪಡ್ಕೊಂಡಷ್ಟು. ಇರು ಕಲ್ಪನಾ, ನಾನು ನೋಡ್ತೀನಿ. ಅರೆ ಮಾವ, ನಮಸ್ಕಾರ. ಬನ್ನಿ ಬನ್ನಿ ಅತ್ತೆ. ಬಾ ಕುಮುದ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಭಾವ? ನಿನ್ನೆ ಹೇಗಿದ್ನೋ ಹಾಗೆ ಇವತ್ತು ಇದ್ದೀನಿ. ಬಾ. ಕಲ್ಪನಾ, ಹೇಗಿದ್ಯಮ್ಮ? ದೇವ್ರು ಕೊಟ್ಟಿರೋ ಅಷ್ಟನ್ನ ತೃಪ್ತಿಯಿಂದ ಅನುಭವಿಸ್ಕೊಂಡು ಸುಖವಾಗಿದ್ದೀನಿ ಅಮ್ಮ. ವಯಸ್ಸಾದ ತಂದೆ ತಾಯಿ ಹೇಗಿದ್ದಾರೋ ಏನೋ ಅಂತ ವಿಚಾರಿಸೋಕ್ಕಾದ್ರೂ ಒಂದು ಫೋನ್ ಮಾಡ್ಲಿಲ್ಲಲ್ಲಮ್ಮ ನೀನು. ಯಾವ ಮನೆಗೆ ಕಾಲಿಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನೋ ಆ ಮನೆಗೆ ನಾನು ಯಾಕಪ್ಪ ಫೋನ್ ಮಾಡಲಿ? ಅದು ಅಲ್ಲದೆ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ ನಿಮ್ಮ ಪ್ರೀತಿ ಸೊಸೆ ಇದ್ದಾಳಲ್ಲ, ಅಷ್ಟೇ ಅಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನನ್ನ ಇಬ್ರು ತಂಗಿದಿರು ನಿಮ್ಮ ಜೊತೆನೇ ಇದ್ದಾರಲ್ಲ. ಇಷ್ಟೆಲ್ಲ ಇರೋವಾಗ ನನ್ನ ಅಗತ್ಯ ಆಗಲಿ, ನನ್ನ ಫೋನ್ ಕಾಲ್ ಅಗತ್ಯ ಆಗಲಿ ಏನಮ್ಮ ಇದೆ? ಸರಿ, ನೀವೆಲ್ಲ ಮಾತಾಡ್ತಾ ಇರಿ. ನಿಮಗೆಲ್ಲ ಒಂದು ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಟೀ ಏನು ಬೇಡಪ್ಪ ಕೈಲಾಶ್. ಪರವಾಗಿಲ್ಲ ಮಾವ. ಭಾವ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನೀನಿರ್ಮ, ಅಪರೂಪಕ್ಕೆ ಮನೆಗೆ ಬಂದಿದ್ಯಾ, ಅಕ್ಕನ ಹತ್ರ ಮಾತಾಡ್ತಾ ಇರೋ, ನಾನು ಬೇಗ ಮಾಡ್ಕೊಂಬಂದ್ಬಿಡ್ತೀನಿ. ನೀನು ಮನೆ ಬಿಟ್ಟು ಬಂದು 20 ವರ್ಷ ಆಯಿತು. ಅಷ್ಟು ವರ್ಷ ಈ ನಾಡಿನ ನದಿಗಳಲ್ಲಿ ಎಷ್ಟು ನೀರು ಹರಿದಿದೆಯೋ ಅಷ್ಟು ನೀರು ನಿಮ್ಮಮ್ಮನ ಕಣ್ಣಿಂದ ಹರಿದಿದೆಯಮ್ಮ. ಎಷ್ಟು ವರ್ಷ ಆದರೂ ನಿನಗೆ ಮನಸ್ಸು ಕರಗಲೇ ಇಲ್ವಾ? ಕೋಪ ಕಡಿಮೆ ಆಗಲೇ ಇಲ್ವೇನಮ್ಮ?
ಇನ್ನೂ ಎಷ್ಟು ವರ್ಷ ಈ ದ್ವೇಷ ಸಾಧಿಸಿಕೊಂಡು ನಮ್ಮಿಂದ ದೂರ ಇರಬೇಕು ಅಂತ ಅಂದ್ಕೊಂಡಿದೀಯ? ನನ್ನ ಜೀವ ಇರೋ ತನಕ, ನಾನು ಸತ್ತು ಸುಡ್ಗಾಡ್ ಸೇರೋ ತನಕ. ಮನಸ್ಸಿನೊಳಗಿನ ಬೆಂಕಿ ದೇಹನ ಸುಟ್ಟು ಬಿಡುತ್ತೆ ಮಗಳೇ. ಪರವಾಗಿಲ್ಲಪ್ಪ. ಈಗ ನೀವು ಬಂದಿದ್ದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ, ಅದನ್ನ ಹೇಳಿ. ಅಕ್ಕ, ಅಪ್ಪ ಅಮ್ಮನಿಗೆ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರ್ಲಿ ಅಂತ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಆದರೆ ಕಲ್ಪನಾ ಈ ಮನೆಗೆ ಬರದೇ ಇದ್ರೆ ನಾನು ಯಾವ ಸಮಾರಂಭಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ಲು. ನನಗೆ ಯಾವ ಆರೋಗ್ಯನೂ ಬೇಡ, ಯಾವ ವಯಸ್ಸು ಬೇಡ ಅಂತ ಹಠ ಮಾಡ್ತಾ ಇದ್ದಾಳೆ. ಯಾವ ಮನೆಗೆ ಬರ್ಲಿ ಕುಮುದ? ಹೂ ತುಂಬಿದ್ ನನ್ನ ಕನ್ಸಿನ ಮರ ನಾನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಬಿಸಾಕದ್ನಲ್ಲ, ಆ ನನ್ನ ಅಣ್ಣನ ಮನೆಗೆ ಬರ್ಲಾ? ನನ್ನ ನಿನ್ನ ಕನ್ಸಿನ ಮನೆ ಕೆಡವಿ ಆ ಮನೆ ಅವಶೇಷಗಳ ಮೇಲೆ ಅವನ್ ಕನ್ಸಿನ ಮನೆ ಕಟ್ಕೊಂಡ್ನಲ್ಲ, ಆ ಅಣ್ಣನ ಮನೆಗೆ ಬರ್ಲಾ ಕುಮುದ? ನನ್ನ ನಿನ್ನ ಮದ್ವೆ ಮಾಡಿ ನಮ್ಮಿಬ್ರು ಮಡ್ಲಕ್ಕಿ ತುಂಬಿ ನಮ್ಮನ್ನ ಗಂಡನ ಮನೆಗೆ ಕಳ್ಸೋದು ಅವನ ಆದರ್ಶ ಆಗ್ಬೇಕಿತ್ತು, ಅವನ್ ಕರ್ತವ್ಯ ಆಗ್ಬೇಕಿತ್ತು. ಬೆಳೆದು ನಿಂತ 3 ಹೆಣ್ಮಕ್ಳು ಮನೇಲಿದ್ದು ಅವ್ರಿಗೆ ಮದ್ವೆ ಮಾಡೋದನ್ ಬಿಟ್ಟು ತಾನ್ ಮದ್ವೆ ಮಾಡ್ಕೊಂಡು ತನ್ನ ಹೆಂಡತಿ ನಮ್ಮ ಮನೆಗೆ ಕರ್ಕೊಂಡ್ ಬಂದಲ್ಲ, ಆ ಮನೆಗ್ ಬಾ ಅಂತ ನನ್ನ ಕರಿತಾ ಇದ್ಯಾ? ಹರಿದು ಹೋದ ನದಿ, ಬೀಸಿ ಹೋದ ಬಿರುಗಾಳಿ, ಜಾರಿದ ಜಲಪಾತ ಯಾವತ್ತೂ ವಾಪಸ್ ಬರಲ್ಲ ಮಗಳೇ. ಅವಳನ್ನ ಮತ್ಗೆ ಅನ್ಸ್ಕೊಂಡು ಯಾವತ್ತು ನಮ್ಮ ಮನೆ ಹೊಸ್ಲು ತುಳಿದ್ಲೋ, ಬಿರ್ಗಾಳಿ ಹಾಗೆ ನಮ್ಮ ಮನೆಗೆ ಬಂದು ನಮ್ಮ ಮನೆ ಕನ್ಸಿನ ಮೋಡಗಳನ್ನ ಮರಳಿ ಬಾರದಷ್ಟು ದೂರ ತಳ್ಳಿದ್ಲೋ, ನಮ್ ಕನ್ಸಿನ ಕಣ್ಗಳಿಂದ ನಿರಂತರವಾಗಿ ಕಣ್ಣೀರ್ ಸುರಿಯೋ ಹಾಗೆ ಮಾಡಿದ್ಲು ಅವಳು ಆ ಮನೇಲಿರೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ. ನನ್ನ ಹಣೆ ಬರ ಬರ್ದಿರೋ ವಿಧಿಗೂ ಕೂಡ ನನ್ನ ನಿರ್ಧಾರ ಬದಲಾಯಿಸಕ್ಕಾಗಲ್ಲ. ಯಾವ ಕವಡೆ ಶಾಸ್ತ್ರದವನ್ ತಾವ ಹೋಗ್ಲಿ, ಇಣಿ ಶಾಸ್ತ್ರದವನ್ ತಾವ ಹೋಗ್ಲಿ, ಇಲ್ಲ ಸಾನೆ ಹೆಸರುವಾಸಿ ಜ್ಯೋತಿಷಿ ತಾವ ಹೋಗ್ಲಿ, ಎಲ್ಲ ಹೇಳೋದು ಒಂದೇಯ. ನೀನೇನು ಕೇಳ್ಕ ಬಂದಿಲ್ಲಪ್ಪ, ನೀನ್ ಹಣೆ ಬರಾನೆ ಇಷ್ಟು ಅಂತ. ಏನು ಹೋದ್ ಜನ್ಮದಾಗೆ ಅಂತ ಮಾಡಬಾರ್ದು ಪಾಪ, ಏನ್ ಮಾಡಿವಿನಿ ಅಂತ ನಾನು. ಆದ್ರೂ ಹುಟ್ಟಿದ ಅವಳು ಪುಣ್ಯವಂತೆ ಅಂತೆ, ನಿಯತಿ ಹುಟ್ಟಿದ್ ನಾವು ಪಾಪಿಗಳಂತೆ. ಇದು ಜ್ಯೋತಿಷ್ಯ. ಬಸವ ತಮ್ಮಯ್ಯ, ಈಗ ಏನ್ ಆಗ್ಬಿಟ್ಟದೆ ಅಂತ ನೀವಿಬ್ರು ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ ಮಾತಾಡ್ತಿದ್ದೀರಿ? ಕಾಸು ಕೊಟ್ಟಿ ಕ್ಯಾ ಕರ್ಸಿ ಮಕ್ ಉಗಿಸ್ಕೊಂಡ್ ಬಂದಿದೀವಿ, ಇದಕ್ಕಿಂತ ಇನ್ನೇನಾಗ್ಬೇಕಕ್ಕ? ಕೆಸರ ಮೇಲೆ ಕಲ್ಲೆಸ್ತು ಮಕ್ ಕೆರ್ಸ್ಕೊಂಡಂಗಾತು. ಕಲ್ಲು ಕಾಲ್ಗೆಡುದ್ರೆ ಗಾಯ ಆಯ್ತದೆ, ಅದಕ್ಕೆ ಕೈ ಮುಗಿದ್ರೆ ದ್ಯಾವ್ರಾಯ್ತದೆ. ಅಕ್ಕ, ಮೊದ್ಲೇ ನನ್ ತಲೆ ಕೆಟ್ಟ ಗೊಬ್ಬರ ಆಗದೆ, ನೀನ್ ಬೇರೆ ಅಡ್ಗೋಡ ಮೇಲೆ ದೀಪಟ್ಟಾಗಿ ಮಾತಾಡಿ ನಂಗ್ ಹುಚ್ಚಿಡ್ಸ್ಬೇಡ. ಹುಚ್ಚಿಡಿ ಅಂತದ್ದು ತಲೆ ಕೆಡಂತದ್ದು ಏನ್ಲಾಗದೆ ಈಗ? ಅಕ್ಕ, ಹಿಂಗೆಲ್ಲ ಗೊತ್ತು, ಒಂದೇ ಒಂದು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೀಯ. ನಿಮ್ ಮತ್ತೆ ಅನ್ನೋ ಮುದುಕಿ ಅಟ್ಟಿಲವಳೆ ಗೊತ್ತಿಲ್ವಾ? ಆ ಮುದುಕಿ ಲಚ್ಚಿ ಲಗ್ನ ನೋಡದೆ ಸಾಯಕ್ಕಿಲ್ಲ ಅಂತ ಅಂಗೈಲಿ ಪ್ರಾಣ ಮಡಿಕಂಡು ಕುಂತವಳೆ. ನನ್ನ ಮೊಮ್ಮಗಳಿಗೊಂದು ಗಣ್ಣೋಡಿ ಅಂತ ದಾರಿಲೋಗ ದಾಸ ಇಂಥವೆಲ್ಲ ಹೇಳ್ಕಳಿಸ್ತಾವಳೆ. ಲಚ್ಚಿ ಹಾದ್ರು ಕೊಡ್ತೋಳು ಅಂತ ಸುತ್ತ ಹತ್ತೂರಲ್ಲಿ ನಾವೇ ಸುದ್ದಿ ಹಬ್ಸಿರುವಾಗ ಅವಳನ್ ಮದ್ವೆಯಾಗಿ ಯಾವ ಗಂಡು ಮುಂದೆ ಬದನ್ ಮಾವಯ್ಯ? ಅವಳು ಸಾಯ ಗಂಟ ನಮ್ಮಟ್ಟಿನೇ ಗಟ್ಟಿ. ಆ ಮುದುಕಿ ಸಾಮಾನ್ಯದವಳಲ್ಲ ಬಸವ, ಲಚ್ಚಿ ಲಗ್ನ ನೋಡಿಯೇ ಸಾಯೋದು. ಹೋದ್ವಾರ ಲಚ್ಚಿ ನೋಡಕ್ಕಂತ ಯಾರನೋ ಕರ್ಸಿದ್ಲು. ನಾನೇ ಬಂದವ್ರ ಕಿವಿಗೆ ಲಚ್ಚಿ ಪುರಾಣ ನಂಗೆ ಓದ್ಬಿಟ್ಟೆ. ಬಂದವರು ಬಂದಾರಿ ಸುಂಕ ಇಲ್ಲ ಅಂತ ಹಂಗೆ ಹೊಂಟೋಗ್ಬಿಟ್ರು. ಈ ಲಚ್ಚಿ ಒಳ್ಳೆ ಬಿಸಿ ತುಪ್ಪ ಆಗೋದ್ಲಲ್ಲ ಮಾವಯ್ಯ, ನುಂಗಂಗಿಲ್ಲ ಉಗುಳಂಗೂ ಇಲ್ಲ. ಈ ಶಾಸ್ತ್ರಿಗಳನ್ನ ಕೇಳಿದ್ರೆ ಅವಳ ಕಾಲ್ಗುಳೇ ನಮ್ಮ ಹಣೆ ಬರ ಅಂತಾನೆ. ಮದುವೆ ಮಾಡಿ ಹೊರಗೆ ಕಳ್ಸಂಗೂ ಇಲ್ಲ, ಆ ಮುದುಕಿ ಕಾರಣಕ್ಕೆ ಮನೇಲಿ ಇಟ್ಕೊಳಂಗೂ ಇಲ್ಲ. ಹೊಸ ನೀವಿಬ್ರು ಬಾಯಿ ಮುಚ್ಕೊಂಡಿದ್ರೆ ನನ್ನ ಮನ್ಸಲ್ಲಿ ಇರೋದ್ನು ಹೇಳ್ತೀನಿ.
ಆಗಕ್ಕಿಲ್ಲ ಅಂದ್ರೆ ಏನು ಮಾಡಕ್ ಆಗಕ್ಕಿಲ್ಲ. ಆಗ್ಲೇಬೇಕನು ಏನ್ ಬೇಕಾದ್ರೂ ಮಾಡ್ಬೋದು. ಅದೇನ್ ಹೇಳ್ತೀಯ ಹೇಳಕ್ಕ? ಶಾಸ್ತ್ರಿಗಳ ಪ್ರಕಾರ, ಶಾಸ್ತ್ರದ ಪ್ರಕಾರ ನಮ್ಮ ಮನೆ ಅದೃಷ್ಟ ಸುಖ ಎಲ್ಲ ಅವಳ ಕಾಲ್ಗುಂಡನೆ ಅಂತ ತಾನೆ. ಅವಳನ್ನ ನಮ್ಮ ಮನೆಯಿಂದನೇ ಹೊರಗೋಗ್ದಿದಂಗ್ ಮಾಡ್ಬಿಟ್ರೆ ಆ ಲಚ್ಚಿನ ಸಾಯೋ ಗಂಟ ಮನೆ ಕೆಲ್ಸದೊಳಂಗೆ ಅಟ್ಟಿಲೇ ಮಾಡಿಕ ಬೈದು. ಆದ್ರೆ ಘಾಟಿ ನಿಮ್ ಮತ್ತೆ ಸುಮ್ಕಿರ್ಬೇಕಲ್ಲ. ಅದಕ್ ನಂತವ ಒಂದು ಉಪಾಯ ಅದೇ ತಮ್ಮಯ್ಯ. ಆ ಲಚ್ಚಿನ ನೀನೇ ಯಾಕೆ ಲಗ್ನ ಆಗ್ಬಾರ್ದು? ತಮ್ಮಯ್ಯ, ನನ್ನ ಗಂಡ ತೀರ್ಕಂಡ್ಮೇಲೆ ಈ ಅಕ್ಕನ ಬಾಳಿಗೆ ಮೆಟ್ಲಾಗ್ಬಿಟ್ಟಿಯಲ್ಲ. ನನ್ನ ಮಕ್ಕಳನ್ನ ಬೆಳೆಸಿ ದೊಡ್ಡೋರ್ ಮಾಡೋ ಭರದಲ್ಲಿ ನೀನ್ ಮದ್ವೆ ಮಾಡ್ಕೊಳ್ಳಂತೆ ಮರ್ತ್ಬಿಟ್ಟೆ. ನಿನಗೂ ಒಬ್ಬಳು ಹೆಂಡತಿ ಬೇಕು, ನಿನಗೂ ಒಂದ್ ಸಂಸಾರ ಅನ್ನೋದ್ ಬೇಕು, ನಿನಗೂ ಮಕ್ಕಳು ಬೇಕು ಅನ್ನೋದನ್ನು ಮರ್ತು ನನಗೋಸ್ಕರ ನನ್ ಮಕ್ಕಳಿಗೋಸ್ಕರನೇ ಬದುಕ್ಬಿಟ್ಟಿಯಲ್ಲ. ಮಾವಯ್ಯ, ಅವ್ವ ಹೇಳ್ತಾ ಇರೋದು ದಿಟ ಅಲ್ವಾ? ಎಲ್ಲ ಸರಿ, ಈ ವಯಸ್ಸಲ್ಲಿ ಎಷ್ಟು ಸರಿ? ನಿನಗೇನ್ಲ ಅಂತ ವಯಸ್ಸಾಗಿರುತ್ತಮ್ಮಯ್ಯ? ಒಬ್ಳಲ್ಲ, ಇಬ್ರು ಹೆಂಡ್ತಿರ್ ಕಟ್ಕೊಂಡು ನಿಭಾಯಿಸೋಂತ ವಯಸ್ಸು ನೀನಲ್ಲದೆ. ಹೆಂಗೂ ನಿನ್ಗೂ ಲಗ್ನ ಆಗ್ಲಿಲ್ಲ, ಲಚ್ಚಿಗೆ ಲಗ್ನ ಆಗಂಗೆ ಇಲ್ಲ. ಅವಳಿಗೂ ಒಂದ್ ಬಾಳ್ ಕೊಟ್ಟಂಗಾಯ್ತದೆ ಕಣ್ಲ. ಅಷ್ಟೇ ಅಲ್ಲ, ಜೊತೆಗೆ ನಮ್ಮನೆ ಅದೃಷ್ಟ ಲಕ್ಷ್ಮಿ ನಮ್ಮನೇಲೆ ಇದ್ದಂಗಾಯ್ತದೆ ಅಲ್ವಾ ತಮ್ಮ? ಯೋಚನೆ ಮಾಡು. ಒಂದು ಕಲ್ಲಲ್ಲಿ 2 ಹಣ್ಣು ಬೀಳ್ಸೋದು ಜಾಣ್ತನ ಅಲ್ಲ. ಒಂದೇ ಕಲ್ಲಲ್ಲಿ 3 ಹಣ್ಣು ಬೀಳ್ಸೋದೆ ಜಾಣ್ತನ ಅಲ್ವಾ ತಮ್ಮಯ್ಯ? ಅಕ್ಕಯ್ಯ, ಮುಂದಿನ ಜನ್ಮ ಅಂತಿದ್ರೆ ನೀನೇ ನಂಗೆ ಅಕ್ಕಯ್ಯ ಆಗ್ಬಾರಕ್ಕಯ್ಯ. ಕಲ್ಪನಾ, ನಿನಗೆ ಗೊತ್ತು, ಸಾಧಾರಣವಾಗಿ ನೀನು ತಗೊಳ್ಳೋ ನಿರ್ಧಾರಗಳ ವಿರುದ್ಧ ನಾನೇನು ಮಾತಾಡಲ್ಲ. ಆದರೂ ಇವತ್ತು ನಿಮ್ಮ ತಾಯಿ ಕಣ್ಣೀರು ಸಂಕಟನ ನೋಡಿ ಏನೋ ಹೇಳ್ತಾ ಇದ್ದೀನಿ. ಒಂದೇ ಒಂದ್ಸತಿ ನಿಮ್ಮ ತಾಯಿ ಸಮಾಧಾನಕ್ಕಾದರೂ ನಿಮ್ಮ ಮನೆಗೆ ಹೋಗ್ಬಾ ಕಲ್ಪನಾ. ಕೈಲಾಶ್, ಇದು ನನ್ನ ಮನೆ, ಅಂದ್ರೆ ನನ್ನ ತವರಿಗೆ ಸಂಬಂಧಪಟ್ಟ ವಿಷಯ. ದಯವಿಟ್ಟು ನೀ ಇದ್ರಲ್ಲಿ ತಲೆ ಹಾಕ್ಬೇಡ. ಸರಿ ಯಾವುದು ತಪ್ಪು ಯಾವುದು ಅಂತ ನನಗೂ ಗೊತ್ತು. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಬಿಡು. ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಇದ್ರ ಮೇಲೆ ನಿನ್ನಿಷ್ಟ. ಯಾಕೆ ಅಳ್ತಾ ಇದೆಯಕ್ಕ? ನಾನು ಯಾಕೆ ಹೇಳಲಿ? ನಿನ್ನ ನೆನೆಸ್ಕೊಂಡಾಗ ಅಮ್ಮನಿಗೆ ಹೇಗೆ ಕಣ್ಣೀರು ಬರುತ್ತೋ, ಅವಳು ಮಗಳಾಗಿರೋ ನಿನಗೂ ಕೂಡ ಅಮ್ಮನ ನೆನೆಸ್ಕೊಂಡಾಗ ಕಣ್ಣೀರು ಬರುತ್ತೆ.
ಇದು ಸಹಜ ತಾನೆ. ನಮ್ಮ 3 ಜನ ಹೆಣ್ಮಕ್ಳಲ್ಲೂ ಅಮ್ಮನಿಗೆ ನಿನ್ ಕಂಡ್ರೆ ಜಾಸ್ತಿ ಪ್ರೀತಿ. ಊಟ ಬಡಿಸೋವಾಗ ನಿನಗಿಷ್ಟ ಆಗಿರೋ ಅಡುಗೆ ಮಾಡಿದ್ರೆ ಕಲ್ಪನನ್ಗೆ ಈ ಅಡುಗೆ ಅಂದರೆ ತುಂಬ ಇಷ್ಟ ಅಂತ ನೆನೆಸ್ಕೊಂಡು ಅತ್ತು ಅವತ್ತು ಊಟನೇ ಮಾಡೋದಿಲ್ಲ ಅಕ್ಕ. ಕಲ್ಪನಾ ಇದ್ದಿದ್ರೆ ಅದು ಮಾಡ್ತಾ ಇದ್ಲು, ಕಲ್ಪನಾ ಇದ್ದಿದ್ರೆ ಇದು ಮಾಡ್ತಾ ಇದ್ಲು ಅಂತ ನೆನೆಸ್ಕೊಂಡು ಯಾವಾಗಲೂ ಕಣ್ಣೀರು ಹಾಕ್ತಾಳಕ್ಕ. ಅಮ್ಮನಿಗೆ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟ ಇದ್ದಿದ್ರೆ ಅವರಿಬ್ರು ಮದುವೆ ಮಾಡ್ಕೊಂಡು ಬಂದಾಗ ಯಾಕೆ ಅವರಿಬ್ಬರನ್ನು ಮನೆಯಿಂದ ಹೊರಗಾಕ್ಲಿಲ್ಲ? ನಮ್ಮ ಸ್ವಾರ್ಥಕ್ಕೆ. ನಮ್ಮ ಸ್ವಾರ್ಥದ ಕಾರಣಕ್ಕೆ ಕಣೆ. ನಮ್ಗಿದ್ದವನು ಒಬ್ಬನೇ ಮಗ. ನಾಳೆ ದಿವಸ ನೀವು 3 ಜನ ಹೆಣ್ಮಕ್ಳು ಮದುವೆ ಮಾಡಿಕೊಂಡು ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ನಮಗೆ ಯಾರ ಗತಿ? ಇರೋ ಮಗನ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ನಾನು ನಿಮ್ಮಪ್ಪ ಏನು ಮಾಡಬೇಕಿತ್ತು? ಅಮ್ಮ, ಅಣ್ಣ ಸತ್ ಮೇಲೂ ಅವಳು ಯಾಕೆ ಇನ್ನೂ ಮನೇಲಿದ್ದಾಳೆ? ನನ್ನ ಮಗ ಅಂತೂ ಸತ್ತೋದ. ಅಷ್ಟೊತ್ತಿಗಾಗ್ಲೇ ಅವಳು ಹೊಟ್ಟೆನಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇತ್ತು. ನಾಳೆ ದಿವಸ ನಮ್ಮ ವಂಶದ ಹೆಸರು ಹೇಳ್ಕೊಂಡು ನಮ್ಮ ಮನೆ ದೀಪ ಹಚ್ಬೇಕಾಗಿರೋ ನಮ್ಮ ವಂಶೋದರ್ಕನ ಹೇಗೆ ಮನೆಯಿಂದ ಹೊರಗಡೆ ಹಾಕ್ಲಿ? ನೀನೇ ಹೇಳು. ನೀನ್ ಮಾಡೋ ಎಲ್ಲ ತಪ್ಪುಗಳಿಗೂ ಒಂದೊಂದು ಕಾರಣ ಇರುತ್ತಲ್ವಮ್ಮ? ಆಯ್ತು ಕಣೆ, ನಾನು ಮಾಡಿದ್ದೆಲ್ಲ ತಪ್ಪೆ. ನಿಮ್ಮಪ್ಪನ ಮದುವೆ ಮಾಡ್ಕೊಂಡಿದ್ದು ತಪ್ಪು. 4 ಜನ ಮಕ್ಕಳನ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದೆಲ್ಲ ತಪ್ಪೆ. ನೀವು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಬೆಳೆಸಿದ್ದು ತಪ್ಪು. ಆಯ್ತು ಕಣೆ, ನೀನ್ ಮನೆಗೆ ಬರ್ದಿರೋ ಚಿಂತೆ ಇಲ್ಲ. ನಿನ್ ತಾಯಿ ಮಾಡಿದ್ನೆಲ್ಲ ಕ್ಷಮಿಸ್ಬಿಡು. ನಿನ್ಗೆ ಸರುಗೊಟ್ಟೆ ಬೇಡ್ತಿದ್ದೀನಿ ಕಣೆ. ನಾನ್ ಸತ್ಮೇಲಾದ್ರೂ ನನ್ನ ಸಮಾಧಿಗೆ ಒಂದಿಡಿ ಮಣ್ಣಕ್ಕಾದ್ರೂ ಬರ್ತೀಯ ತಾನೆ? ಸರಿಮಾ, ನಾನು ಮನೆಗೆ ಬರ್ತೀನಿ. ನಾನು ಮನೆಗೆ ಬಂದಾಗ ಆ ನನ್ನ ಅತ್ತಿಗೆ ಅನ್ಸ್ಕೊಂಡವಳು ನನ್ನ ಕಣ್ಮುಂದೆ ಬರಬಾರ್ದು. ಇದೇನಮ್ಮ ಒಳ್ಳೆ ಮಾದಪ್ಪನ ಜಾತ್ರೆ ಕೆಂಡದ ಕೊಂಡದ್ಮೇಲೆ ನಿಂತಂಗೆ ಓಡಾಡ್ಕೊಂಡಿದ್ಯಾ? ನಿಜ ಚಂದು, ಕಳೆದ 20 ವರ್ಷದಿಂದ ಕೆಂಡದ ಕೊಂಡದ ಮೇಲೆ ನಿಂತಿದ್ದೀನಿ. ಅತ್ತೆ ಮಾವ ಕಲ್ಪನನ್ ಕರೆಯೋದಕ್ಕೆ ಹೋಗಿದ್ದಾರೆ. ಈ ಸಲನಾದ್ರೂ ಒಪ್ಕೊಂಡು ಬರ್ತಾಳೋ ಅಥವಾ ಕಳೆದ ಸಲ ಎಲ್ಲ ಮಾಡ್ದ ಹಾಗೆ ಈಗಲೂ ನಿರಾಕರಿಸ್ಬಿಡ್ತಾಳೋ ಅಂತ ಆತಂಕ. ಅಮ್ಮ, ಇಷ್ಟು ವರ್ಷ ನಮ್ಮ ಮನೆಗೆ ಬರ್ದೇ ಇರೋರು ಇವಾಗ ಬರ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ಇಷ್ಟಕ್ಕೂ ಅವ್ರು ಬಂದ್ರಷ್ಟು ಬಿಟ್ರಷ್ಟು. ಇಷ್ಟು ವರ್ಷ ನಮ್ಮ ಮನೆಗಂತೂ ಬಂದಿಲ್ಲ. ಅವ್ರು ಬಂದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮನೇಲಿ ಪ್ರಳಯ ಆಗ್ಬಿಟ್ಟಿದ್ಯಾ? ಇಷ್ಟು ದಿನ ಆಗಿರಲಿಲ್ಲ, ಅವ್ರೇನಾದರೂ ಬರ್ತೀನಿ ಅಂದರೆ ಪ್ರಳಯ ಆದಂಗೆ ಅರ್ಥ. ನೀವಿಬ್ರು ಈ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಕಲ್ಪನಾ ಈ ಮನೆ ಹಿರಿ ಮಗಳು. ಒಂದರ್ಥದಲ್ಲಿ ಅವಳೇ ಈ ಮನೆ ಯಜಮಾನಿ. ಅಮ್ಮ, ನಾನು ನಿಮ್ಮಂಥವ್ರನ್ನ ನೋಡೇ ಇಲ್ಲ ಅಮ್ಮ. ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ನಾವು ಇಷ್ಟಪಡ್ತೀವಿ. ಆದರೆ ನಿಮ್ಮನ್ನ ಯಾರು ಇಷ್ಟಪಡಲ್ವೋ ಅವ್ರನ್ನ ನೀವು ಇಷ್ಟಪಡ್ತೀರಿ. ನೀವು ಈಗಿನ ಕಾಲದವ್ರು, ಚಿಕ್ಕವರು. ಸಂಬಂಧಗಳ ಆಳ ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದು ಹೆಣ್ಣು 20 ವರ್ಷಗಳ ಕಾಲ ತನ್ನ ತವರಿಗೆ ಬಂದಿಲ್ಲ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಅವಳು ಎಷ್ಟು ನೋವು ಅನುಭವಿಸಿರ್ಬೇಕು. ಅದು ಹೆಣ್ಣಾದ ನನಗೆ ಮಾತ್ರ ಅರ್ಥ ಆಗೋದು. ಅಜ್ಜಿ, ಪ್ರತಿ ಸರಿ ಆದಾಗೆ ಈ ಸರಿನೂ ಮುಖಭಂಗ ಆಯ್ತಾ? ನಿಮ್ಮ ಮಗಳು ಅಂದ್ರೆ ನಮ್ಮ ಕಲ್ಪನಾ ಅತ್ತೆ ಈ ಸರಿನೂ ಮನೆಗೆ ಬರಲ್ಲ ಅಂತ ಹೇಳಿದ್ರು.
ಇದು ನನಗೆ ಮುಂಚೆನೆ ಗೊತ್ತಿತ್ತಪ್ಪ. ಆದ್ರೆ ನಿನ್ ನಿರೀಕ್ಷೆ ಸುಳ್ಳು ಚಂದು. ನಮ್ಮಕ್ಕ ಈ ಮನೆಗೆ ಶಾಶ್ವತವಾಗಿ ಬರಬಾರ್ದು ಅಂತ ಬಯಸೋರು ಈ ಮನೆಯಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಸುಳ್ಳು ಮಾಡೋದಕ್ಕೆ ಕಲ್ಪನಾ ಅಕ್ಕ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ನಮ್ಮಕ್ಕ ಈ ಮನೆಗೆ ಶಾಶ್ವತವಾಗಿ ಬರಬಾರ್ದು ಅಂತ ಬಯಸೋರು ಈ ಮನೆಯಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಸುಳ್ಳು ಮಾಡೋದಕ್ಕೆ ಕಲ್ಪನಾ ಅಕ್ಕ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ನನ್ಗಂತೂ ಸ್ವರ್ಗನೇ ಕೈಗೆ ಸಿಕ್ದಷ್ಟು ಸಂತೋಷ ಆಗೋಯ್ತು. ನನ್ನ ಮಗಳು ಮನೆಗೆ ಬರಕ್ ಒಪ್ಕೊಂಡ್ರೆ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ ಅಂತ ಹರ್ಸ್ಕೊಂಡಿದ್ದೆ. ಇಷ್ಟು ವರ್ಷ ಆದ್ಮೇಲೆ ನಾವು ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರ್ತಿದೀವಿ ಅಂದ್ರೆ ಅದನ್ನ ಕಲ್ಪಿಸ್ಕೊಳ್ಳೋದೇ ಒಂದ್ ಸಂತೋಷ. ನಿಜ ಅಜ್ಜಿ, ನೀವೆಲ್ಲ ಮಾತಾಡ್ತಿರೋದ್ ನೋಡಿದ್ರೆ ಎಷ್ಟು ಬೇಗ ಕಲ್ಪನಾತೆನ ನೋಡ್ತೀನೋ ಅಂತ ಅನಿಸ್ತಿದೆ. ಮೊದ್ಲು ನಾನು ದೇವ್ರಿಗೆ ದೀಪ ಹಚ್ಬೇಕು. ಹಾ ಅಜ್ಜಿ, ನೀವು ದೀಪ ಹಚ್ಚಿ, ನಾನು ಆಗ್ಬೇಕಾದ್ರೆ ಕೆಲ್ಸಗಳನ್ನ ನೋಡ್ಕೊಳ್ತೀನಿ. ಹೋಗೋಕ ಯಾವಾಗ್ಲೂ ನಾನೇ ಸೋಲೋದು. ಇಲ್ಲ, ಈ ಕಿತ್ತ ನಾನೇ ನಿಂಗೆ ಸಿಕ್ಕಾಕೊಂತೀನಿ. ಇದನ್ನೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಆಟದ ಮೈದಾನ ಅನ್ಕೊಂಡಿದ್ದೀರಾ? ಲೇ ಲಚ್ಚಿ, ನಿನ್ಗಾರ ಜ್ಞಾನ ಇಲ್ವೇನೆ? ಆ ಸಣ್ಣ ಮಗಿನ್ ಸೇರ್ಸ್ಕೊಂಡ್ ಕುಣಿತಿದ್ಯಲ್ಲ. ನೀನ್ ವಾರ್ಗರ್ಗೆಲ್ಲ ಮದ್ವೆ ಆಗಿ ಗಂಡನ್ ಮನೆ ಸೇರ್ಕೊಂಡವ್ರೆ, ನೀನು ಇವನು ಸೇರ್ಸ್ಕೊಂಡ್ ಇಲ್ಲಿ ಕುಣಿತಿದ್ಯಾ? ಕೆಂಪರೇಗೌಡ್ರಿಗೆ, 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 ಕೆಂಪರೇಗೌಡ್ರಿಗೆ. ಎಲ್ಲಚ್ಚಿ ಸುಜಾತ, ಹೋಗ್ ರತ್ನೀರ್ ಮಾಡ್ಕೊಂಬಂಡ್ರೆ ನನ್ ತಮ್ಮ ಬತ್ತವನೆ. ಹೇಳಿ ಕೇಳಿ ಇವ್ನ ಹೆಣ್ಮಕ್ಳು ಕಣ್ಣು ಸರಿಗಿಲ್ಲ. ನನ್ ತಮ್ಮನ್ ದೃಷ್ಟಿ ಆಗ್ಬಿಟ್ರೆ ಹೋಗ್ರೆ ಬೇಗ. ನೋಡ್ರಪ್ಪ, ಯಾರು ಹಂಗೆ ಹೋಗ್ಬಾರ್ದು. ಒಳಗ್ ಬಂದು ಬಾಯಿ ಸಿಹಿ ಮಾಡ್ಕೊಂಡು ಗಂಟು ತ್ಯಾವ ಮಾಡ್ಕೊಂಡೇ ಹೋಗ್ಬೇಕು. ಭಗವಂತ, ನನ್ನ 20 ವರ್ಷದ ಪೂಜೆ ಇವತ್ತು ನಿನಗೆ ಕೇಳಿಸ್ಬಿಡ್ತು. ಪ್ರತಿನಿತ್ಯ ನಿನ್ನ ತಲೆ ಮೇಲೆ ಹೂ ಹಾಕಿದ್ದಕ್ಕೆ ನೀನ್ ನನ್ನ ಕೈ ಬಿಡ್ಲಿಲ್ಲ ದೇವ್ರೆ. ಇದಕ್ಕಿಂತ ಭಾಗ್ಯ ಬೇಕಾ? ಈ ಮನೆಯಿಂದ ಕಳೆದು ಹೋಗಿರೋ ಆನಂದ ಮತ್ತೆ ಈ ಮನೆ ತುಂಬ್ತಾ ಇದೆ. ಅಷ್ಟು ಸಾಕು, ಅಷ್ಟು ಸಾಕು ದೇವ್ರೆ. ಮಾಡಿದ ಪಾಪ ಪೂಜೆ ಮಾಡಿದ್ರಾಗ್ಲಿ ಪಶ್ಚಾತ್ತಾಪ ಪಟ್ರಾಗ್ಲಿ ಕಳ್ದೋಗಲ್ಲ. ಮಾಡಿದ ಪಾಪನ ಮಾಡ್ದವ್ರೆ ಅನುಭವಿಸ್ಬೇಕು. ಈಗ ನೀನ್ ಅನುಭವಿಸ್ತಾ ಇದೆಯಲ್ಲ ಹಾಗೆ.
ಅದೇ ಈಗ ನೀನು ಅನುಭವಿಸ್ತಾ ಇದೆಯಲ್ಲ ಹಾಗೆ. ಎಲ್ಲಿ ಹೇಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಸುಮ್ಮನೆ ಇರ್ರಿ. ಕುಮುದ, ನಿಮ್ ಸೊಸೆಗೆ ಏನೋ ಹೇಳ್ಬೇಕು ಅಂತಿದ್ದಾಳೆ, ಮಧ್ಯದಲ್ಲಿ ನೀವು ಮೂಗ್ ತುರ್ಸ್ಕೊಂಡ್ ಬಂದ್ಬಿಡ್ಬೇಡಿ. ಕಲ್ಪನಾ ಅಕ್ಕನ ಮನೆಗೆ ಹೋದಾಗ ಏನಾಯ್ತು ಅಂತ ನಿನಗೂ ಗೊತ್ತಲ್ವಾ? ಸಹಸ್ರ ಚಂದ್ರ ದರ್ಶನಕ್ಕೆ ಬರೋದೇ ಇಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ಲಲ್ಲ. 20 ವರ್ಷದಿಂದ ಬರ್ದೇ ಇದ್ದೋಳು ಈಗ ಬರೋದಕ್ಕೆ ಹೇಗೆ ಒಪ್ಕೊಂಡ್ಲು ಅಂತ ನಿನ್ಗೆ ಆಶ್ಚರ್ಯ ಆಗ್ತಿದ್ಯಾ? ಕುಮುದ ಹೇಳ್ತಾಳೆ, ಕೇಳು. ನಮ್ಮ ಅಕ್ಕ ಈ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಯಾರು ಕಾರಣ ಆದ್ಲೋ, ನನ್ನ ಮದ್ವೆಗೆ ಅಡ್ಗಾಲ್ ಹಾಕಿ ನನ್ನ ಜೀವನದ ಸಂತೋಷನ ಯಾರು ಹಾಳು ಮಾಡಿದ್ಲೋ, ಈ ಮನೆ ಸಂತೋಷವಾಗಿರೋ ಕೊಳಕ್ಕೆ ಕಲ್ಲು ಹಾಕಿ ಯಾರು ಅಲ್ಲೋಲ ಕಲ್ಲೋಲ ಮಾಡಿದ್ಲೋ ಅವಳು. ಅಂದ್ರೆ ನೀನು ನಮ್ಮಕ್ಕ ಈ ಮನೆಗೆ ಬಂದಾಗ ಅವಳ ಕಣ್ಣೆದ್ರುಗೆ ನೀನ್ ಸುಳಿಬಾರ್ದು. ಅಪ್ಪಿ ತಪ್ಪಿನೂ ನಿನ್ ಮುಖನ ನಮ್ಮ ಅಕ್ಕನ್ಗೆ ತೋರಿಸ್ಬಾರ್ದು. ಈ ಕಂಡೀಷನ್ ನೀನ್ ಒಪ್ಕೊಂಡ್ರೆ ನಮ್ಮ ಅಕ್ಕ ಈ ಮನೆಗೆ ಕಾಲಿಡ್ತಾಳೆ. ಪಾರ್ವತಿ, ಮನೆ ಸೊಸೆ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ? ಇವಳು ಈ ಮನೆಗೆ ಬಂದ್ಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಮರ್ತು ನೀವು ಮಾತಾಡ್ತಾ ಇದ್ದೀರಾ. ಕಲ್ಪನಾ ಅಕ್ಕ ಏನು ಅಂತ ನಿನಗೂ ಗೊತ್ತಲ್ವಾಪ? ನಾವು ಅವಳ ಕಂಡೀಷನ್ಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಅವಳು ಈ ಮನೆಗೆ ಕಾಲಿಡಲ್ಲ ಅಂತ ನಿನಗೂ ಗೊತ್ತಿಲ್ವಾ? ಕಲ್ಪನಾ ಈ ಮನೆಗೆ ಬರ್ಲಿ. ಅವಳು ಈ ಮನೆಗೆ ಬರೋದಾದ್ರೆ ನೀವೇನ್ ಹೇಳಿದ್ರು ಕೇಳ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಹೇಳ್ದ ಹಾಗೆ ನಾನು ಅವಳಿಗೆ ಮುಖ ತೋರ್ಸೋದಿಲ್ಲ. ನಮ್ಮನೆ ದೇವ್ರಾಣೆ. ನಾಗಮ್ಮ, ನಿನ್ನ ತಮ್ಮ ಗೆದ್ದು ಬಂದಿದ್ದು ನಮಗೆಲ್ಲ ಬೋ ಸಂತೋಷ ಆಗೈತ್ ಕಣವ. ಅಲ್ವೇ ಮತ್ತೆ? ನಿನ್ ಗಂಡ ಹಾಕಿದ ಮರ ಇಡೀ ಊರಿಗೆ ನೆರಳು ಕೊಡ್ತಿತ್ತಮ್ಮ. ಈಗ ಅದು ಇಡೀ ಊರಿಗೆ ಫಲ ಕೊಡ್ತಾ ಇದೆ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಇಲ್ಲದೆ ಹೋಗಿದ್ರೆ ನಾನು ಗೆಲ್ಲಕ್ಕಾಯ್ತಿತ್ತ? ಭೂದೇವಿ, ಇನ್ನು ಪಾನಕ ಮಾಡೋದ್ರಲ್ಲೇ ಇದ್ದೀರಾ? ಬಂದವರೆಲ್ಲ ಕಾಯ್ತವ್ರೆ. ಯಾಕೆ ಬಂದವರೆಲ್ಲ ಹಂಗೆ ಹೊಂಟೋದ್ರೆ ನೀನೇ ಕುಡ್ಕೋಬೇಕು ಅನ್ಕೊಂಡಿದ್ಯಾ? ಬೇಗ ಮಾಡ್ಕೊಂಡ್ ಬಂದ್ರೆ. ಅದಕ್ಕೆ ಬಾ, ನೀವು ತಗೊಂಡೋಗಿ ನಾ ಹಿಂದೆನೆ ತಕೊಂಡ್ಬರ್ತೀನಿ. ಅಕ್ಕ, ನನ್ಗೊಂದ್ ಲೋಟ ಕೊಡೆ. ಅಕ್ಕ, ಇಲ್ಲೇ ಕುಡ್ಕೊಂಡ್ಬಿಡು.
ಗಿರಿ ತಗ ಯಾರಿಗೂ ಕಾಣ್ಲಂಗೆ ತಿನ್ಕೊಂಬಿಡು. ಅಕ್ಕ ಏನೋ ಚವ ನಿನ್ ಕೈಯಿಂದ ಏನು ಕೊಟ್ರು ಅಮೃತನೇ ಕಣವ. ಲಚ್ಚಿ ಬರಬೈಲಿ. ಗಿರಿಗೆ ಆಮೇಲೆ ಸಿಹಿ ತಿಂಡಿನೂ ಪಾನ್ಕನೂ ಕೊಡಕ್ ಆಯ್ತಿರ್ಲಿಲ್ವಾ? ಅವ್ವ ನೋಡಿದ್ರೆ ನೀನ್ ಸುಮ್ಕೆ ಬಿಟ್ಟಾಳ. ನೀನ್ ಮಾಡದ್ಕುವೆ ಅವ್ರು ಆಡದ್ಕುವೆ ಸರಿಯಾಗದೆ. ನಿನ್ ಕಾಲ್ ಮೇಲೆ ನೀನೇ ಕಲ್ಲೆ ತಗೊಳ್ಳೋ ಕೆಲಸ ಯಾಕವ್ವ ಮಾಡ್ತೀಯಾ? ಅವನಿನ್ನು ಚಿಕ್ಕ ಹುಡುಗ ಅಲ್ವಾ ನಂಜುಂಡಿ, ಆಸೆ ಅಲ್ವಾ ಅದಕ್ಕೆ ಕೊಟ್ಟೆ. ಅತ್ಯಪ್ಪ ನಿಂಗೆ ಹೆಂಗ್ ಹೇಳ್ಬೇಕು ಅಂತ ನಂಗಂತೂ ಅರ್ಥ ಆಯ್ಕಿಲ್ಲ ಬಿಡು. ಹೋಗ. ಓ ಇವಳಿಗೆ ಯಾವಾಗ ಬುದ್ಧಿ ಬರ್ತದೋ? 10 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಜನ ನಮ್ ಕೈ ಬಿಡಕ್ಕಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾರೇ ಬಂದು ಕರೆದ್ರುವೆ ನಮ್ಮ ಮಾವ ತಾಲೂಕ್ ಪಂಚಾಯತಿಗೂ ಜಿಲ್ಲಾ ಪಂಚಾಯತಿಗೂ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಗೆದ್ದಿದ್ದು. ನಿಮ್ಮಪ್ಪನಂಗೆ ನಿಮ್ಮ ಮಾವನು ಕೆಲಸ ಮಾಡೋವನೇ ಬಸಣ್ಣ. ನಿನ್ನ ಮಾತನ್ನ ಯಾರು ತೆಗೆದಾಕ್ತಾರ ಬಿಡು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋದು ಈ ಕಾಲದಲ್ಲಿ ದೊಡ್ಡದಲ್ಲ ಬಿಡೋಣ. ಈಗ ನೀವು ಸಪೋರ್ಟ್ ಮಾಡ್ದಂಗೆ ನಮ್ಮ ಮಾವಂಗೆ ಮಾಡಿದ್ರೆ ನಮ್ಮ ಮಾವ MLA ಆಯ್ತಾರೆ. ಈಗ ರುದ್ರಪ್ಪನವರು ಏನ್ ಮಾಡ್ತಾವ್ರು? ಇನ್ನೇನ್ ಮಾಡ್ತಾರೆ? ಅಪ್ಪ ಮಾಡಿರೋ ಆಸ್ತಿ ಒಂದಿಷ್ಟು ಎಮ್ಮೆ ಕರನೂ ಇದ್ದಾವೆ. ಬೇಸಾಯ ಮಾಡ್ಕೊಂಡು ಎಮ್ಮೆ ಕರ ಮೇಯಿಸ್ಕೊಂಡು ಇರ್ತಾರೆ ಪಾಪ. ಗೌಡ್ರೆ, ರುದ್ರಪ್ಪ ಅವರು ನಿಮ್ಮನೆ ಕಡೆಯಲ್ಲೇ ಬರ್ತಾವ್ರೆ. ಬಸವ, ನನ್ನ ವೈರಿ ನಮ್ಮಟ್ಟಿ ತಕ್ಕ ಯಾಕೆ ಬರ್ತಾವನೆ? ಅದೇನು ತೋರಿಸಿ ನೋಡು. ಓಹೋ, ಏನ್ ರುದ್ರಣ್ಣ ಇವತ್ ಸೂರ್ಯ ಯಾವ ದಿಕ್ಕಲ್ಲಿ ಹುಡ್ದ? ಯಾರೇ ಗೆದ್ರು ಯಾರೇ ಸೋತ್ರು ಸೂರ್ಯ ಹುಟ್ಟೋ ದಿಕ್ನಲ್ಲೇ ಕಣಪ್ಪ ಹುಟ್ಟೋದು. ಹೊರಗೂಡ ಅಲ್ಲಿದ್ಯಾ ನೀನು? ತರ್ಲ ಹೊರಗೂಡ, ನೀ ಗೆದ್ದಿದ್ದಕ್ಕೆ ನನ್ನ ಅಭಿನಂದನೆ ಕಣಪ್ಪ. ರುದ್ರಪ್ಪ, ನಮ್ಮ ಅಟ್ಟಿ ಗಂಟ ಬಂದಿರೋದು ಸಾನೇ ಸಂತೋಷ. ಕುಂತ್ಕ. ಅಕ್ಕಯ್ಯ, ರುದ್ರಪ್ಪ ಬಂದವನೇ ನೋಡ್ಬಾ. ನಮಸ್ಕಾರ ರುದ್ರಣ್ಣ, ಹೆಂಗಿದ್ದೀರಿ? ಯಾವ್ರ ದಯೆಯಿಂದ ಚೆನ್ನಾಗಿವನಿ ಕಣವ. ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ಈ ಮನೆ ಸೊಸೆಗೆ ನೀವು ಚಿತ್ರಹಿಂಸೆ ಕೊಡ್ತಾ ಇರೋದು ಸರಿ ಇಲ್ಲ. ಒಬ್ರು ಸಂತೋಷಕ್ಕೆ ಇನ್ನೊಬ್ರು ಸಂತೋಷನ ಹಾಳು ಮಾಡೋದು ಧರ್ಮ ಅಲ್ಲ. ನಿಮ್ ಧರ್ಮ ಕರ್ಮ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇವಳ ಮದುವೆ ಆದ ಕಾರಣಕ್ಕೆ ಇದ್ದೊಬ್ಬ ಮಗ ಸತ್ತೇ ಹೋದ. ಇನ್ನು ಹಿರಿ ಮಗಳು ಅನ್ಸ್ಕೊಂಡವಳು ಬದುಕಿದ್ದು ಸತ್ತಾಗೆ. ಇಷ್ಟು ವರ್ಷ ಒಬ್ಬ ತಾಯಿ ಅನ್ಸ್ಕೊಂಡವಳು ಎಂತ ಚಿತ್ರಹಿಂಸೆ ಅನ್ಭವಿಸ್ತಿದ್ದೀನಿ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತೇನ್ರಿ? ಅಪ್ಪ, ಅಮ್ಮ ಇಷ್ಟು ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿನ್ಗೂ ಗೊತ್ತಲ್ವಾ? ಇಷ್ಟು ವಯಸ್ಸಾದ್ಮೇಲಾದ್ರೂ ಅಮ್ಮ ನೆಮ್ಮದಿಯಾಗಿರೋದು ಬೇಡವಾಪ್ಪ?
ಕಲ್ಪನಾ ಅಕ್ಕ ಈ ಮನೆಗೆ ಬಂದ್ರೆ ಅಮ್ಮನ್ಗೆ ಎಷ್ಟು ಸಂತೋಷ ಆಗತ್ತೆ ಅಂತ ನಿನಗೂ ಗೊತ್ತಲ್ವಾಪ್ಪ. ಚಂದನ್ ಎದುರಿಗಿದ್ದಾಗ ಅವನು ತಾಯಿ ಎದುರಿಗೆ ನಾಟಕ ಆಡ್ತೀರಿ, ಅವನು ಎದುರಿಗಿಲ್ದೇ ಇರುವಾಗ ಅವನ ತಾಯಿಗೆ ಚಿತ್ರ ಹಿಂಸೆ ಕೊಡ್ತೀರಿ. ಈ ವಿಷಯ ಏನಾದ್ರೂ ಚಂದನ್ಗೆ ಗೊತ್ತಾಗಿ ಅವನು ತನ್ನ ತಾಯಿನ ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಕನಿಷ್ಠ ಕಲ್ಪನೆ ನಿಮಗೇನಾದ್ರೂ ಇದೆಯಾ? ಒಬ್ಬನೇ ಒಬ್ಬ ಮೊಮ್ಮಗನ ದೂರ ಮಾಡ್ಕೊಂಡ್ರೆ ನಮ್ಮ ವಂಶ ನಿರ್ವಂಶ ಆಗೋಗುತ್ತೆ, ನೆನಪಿಟ್ಕೊಳ್ಳಿ. ದಯವಿಟ್ಟು ಅಂತ ಮಾತಾಡ್ಬೇಡಿ, ನನಗೆ ಭಯ ಆಗುತ್ತೆ. ಅಣ್ಣ ಅನ್ನಿಸ್ಕೊಂಡವನು ಜವಾಬ್ದಾರಿಯಿಂದ ನನ್ಗೊಂದು ಮದ್ವೆ ಮಾಡಿದ್ದಿದ್ರೆ ನಿಮ್ಗೆ ವಂಶೋದ್ಧಾರಕನ್ನ ನಾನೇ ಹೆತ್ಕೊಡ್ತಾ ಇದ್ದೆ. ಮುಮ್ದಾ, ನೀನು ಸುಮ್ಮನಿರು. ನೀನು ಮದುವೆ ಆಗೋದಕ್ಕೆ ಎಷ್ಟೆಷ್ಟು ಒಳ್ಳೆ ಸಂಬಂಧಗಳು ಬಂದ್ರು ಇಲ್ಲದ ಕಾರಣ ಹೇಳಿ ಅವನ್ನೆಲ್ಲ ನಿರಾಕರಿಸಿದವಳು ನೀನು. ನೀನಮ್ಮ ಸೇರಿ ಕೊಡ್ತಾ ಇರೋ ಚಿತ್ರಹಿಂಸೆ ತಡೆದುಕೊಂಡು ಪಾರ್ವತಿ ಈ ಮನೆಯಲ್ಲಿ ಯಾಕಿದ್ದಾಳೆ ಗೊತ್ತಾ? ಈ ಮನೆ ಮಗನ್ನ ದೂರ ಮಾಡದೆ ಇನ್ನು ಈ ಮನೆ ಮೊಮ್ಮಗನ್ನ ದೂರ ಮಾಡಬಾರ್ದು ಅಂತ ಒಳ್ಳೆತನದ ಕಾರಣಕ್ಕೆ ಮಾತ್ರ. ಇದನ್ನ ನೀವಿನ್ನೂ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೆ ಏನೋ ಆ ದೇವರಿಗೆ ಗೊತ್ತು. ಅಜ್ಜಿ, ಎಲ್ಲ ಸಾಮಗ್ರಿಗಳ ಲಿಸ್ಟ್ ರೆಡಿ ಇದೆ. ಈ ಬಾಳೆ ಎಲೆ, ಹೂವು ಮತ್ತೆ ವಿಳೆದೆಲೆನ ನಾನೇ ಆರ್ಡರ್ ಮಾಡಿದ್ದೀನಿ. ಇನ್ನೇನಾದ್ರೂ ಬ್ಯಾಲೆನ್ಸ್ ಉಳಿದಿದ್ರೆ ನೀವೇ ಹೇಳಬೇಕು. ಮತ್ತೆ ಕುಮುದತೆ, ಸಹಸ್ರ ಚಂದ್ರ ದರ್ಶನದ ದಿನ ಆಫೀಸ್ ಕೆಲಸನೆಲ್ಲ ಅಸಿಸ್ಟೆಂಟ್ಸ್ ವಹಿಸ್ಬಿಟ್ಟಿದ್ದೀನಿ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಚಂದು, ನೀನ್ ನಿನ್ ಸ್ವಂತ ಮದ್ವೆಗೂ ಇಷ್ಟೊಂದು ಚುರುಕಾಗಿ ಓಡಾಡ್ತೀಯೋ ಇಲ್ವೋ ಅಲ್ವೇನೋ? ನನ್ನ ಮದುವೆಗೆ ನಾನು ಯಾಕೆ ಓಡಾಡ್ಲಿ ಕುಮುದತೆ? ನೀವೆಲ್ಲ ಇದ್ದೀರಲ್ಲ. ಯಾವಾಗ ನೋಡಿದ್ರು ಕೆಲ್ಸ 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 ಅಂತಿರ್ತೀಯಲ್ಲ, ಮತ್ತೆ ನನ್ನ ಮೀಟ್ ಮಾಡೋದು ಯಾವಾಗ? ಹೋಗ್ಲಿ, ನಾಳೆನಾದ್ರೂ ಮೀಟ್ ಮಾಡ್ತೀಯಾ? ವಾಟ್? ನಾಳೆನೂ ಮೀಟ್ ಮಾಡಲ್ವಾ? ನೋಡು, ನೀ ನನಗೆ ತುಂಬಾ ಕೋಪ ಬರ್ಸ್ತಿದ್ಯಾ. ನನಗೆ ಕೋಪ ಬಂದ್ರೆ ಗೊತ್ತಲ್ವಾ, ನನ್ನಷ್ಟು ಕೆಟ್ಟೋಳು ಇನ್ಯಾರೂ ಇರೋದಿಲ್ಲ. ನೋಡು, ನಾಳೆ ನೀನು ಮೀಟ್ ಮಾಡಬೇಕು ಅಷ್ಟೇ, ಇಲ್ಲಾಂದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಬಿಡು. ಹಾ ಕಣೆ, ಓಕೆ ಓಕೆ, ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ಗೊಂಬೆ, ನಾಳೆ ನನ್ನ ತವ್ರ ಮನೇಲಿ ಸಹಸ್ರ ಚಂದ್ರ ದರ್ಶನ ಇದೆ. ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದೀವಿ. ಎಲ್ರು ಅಂದ್ರೆ? ಎಲ್ರು ಅಂದ್ರೆ ಇನ್ಯಾರು? ನಾನು, ನೀನು, ನಿಮ್ಮಪ್ಪ. ನಾನ್ ಬರೋದಿಲ್ಲ. ಯಾಕೆ? ತುಂಬಾ ಅಸೈನ್ಮೆಂಟ್ಸ್ ಇದೆಯಮ್ಮ, ಸಬ್ಮಿಟ್ ಮಾಡ್ಬೇಕು. ಈಗ ಯಾರನ್ನೋ ಮೀಟ್ ಮಾಡ್ಬೇಕು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆಲ್ಲ ಟೈಮ್ ಇದೆ. ನಮ್ಮ ಅಪ್ಪನ ಮನೆಗೆ ಬರಕ್ ನಿಂಗೆ ಟೈಮ್ ಇಲ್ವಾ? ಹಾಗೇನಿಲ್ಲಮ್ಮ, ನಾನು ಮೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದು ನನ್ನ ಫ್ರೆಂಡ್ಗೆ. ಕಂಬೈನ್ ಸ್ಟಡಿಗೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಇವಾಗ ನೋಡಿದ್ರೆ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನೇ ಅವಳ ಮನೆಗೆ ಹೋಗ್ತೀನಿ ನಾಳೆ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಏನಿಲ್ಲ, 20 ವರ್ಷ ಆದ್ಮೇಲೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನ ಮಗಳನ್ನ ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ ಅವರೆಲ್ಲ ಕೇಳಿದ್ರೆ ಅವ್ರಗಳಿಗೆಲ್ಲ ನಾನು ಏನಂತ ಉತ್ತರ ಕೊಡ್ಲಿ? ಎಕ್ಸಾಮ್ ಇದೆ ಅಂತ ಹೇಳು. ಇಷ್ಟು ವರ್ಷನೇ ಕಾದಿದಾರಂತೆ, ಇನ್ನೊಂದು 10 ದಿನ ಕಾಯೋದಿಕ್ಕಾಗಲ್ವಾ? ಅದು ಸರಿ, ಇಷ್ಟು ವರ್ಷ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗದೆ ಇರೋಳು, ನನ್ನನ್ನು ಕಳಿಸ್ದೇ ಇರೋಳು, ದಿಢೀರ್ ಅಂತ ಮನ್ಸು ಬದಲಾಯಿಸ್ಬಿಟ್ಟಿದ್ಯಾ? ನನಗೆ ಆಶ್ಚರ್ಯ ಆಗ್ತಿದೆ. ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಏನೇನೋ ನಡೆಯುತ್ತೆ. ಅದು ಹೇಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಓದ್ಕೊಳ್ಳೋದಿದೆ ಅಂದ್ಯಲ್ಲ, ಓದ್ಕೊ.
ನನ್ನ ಮಗಳು ಹದ್ದು ಮೀರ್ತಾ ಇದ್ದಾಳೆ. ನನ್ನ ಎದುರಿಗೆ ನಿಂತು ಸುಳ್ಳು ಹೇಳೋ ಅಷ್ಟು ದೊಡ್ಡವಳಾಗಿದ್ದಾಳೆ. ಅವಳು ಹುಡುಗನ ಜೊತೆ ಮಾತಾಡ್ತಾ ಇದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲ ಅನ್ಕೊಂಡಿದ್ದಾಳೆ. ನಾನಿನ್ ತಡ ಮಾಡಬಾರ್ದು. ಆದಷ್ಟು ಬೇಗ ಇವಳಿಗೆ ಗಂಡು ಹುಡುಕಿ ಮದುವೆ ಮಾಡಬೇಕು. ಇಲ್ಲ ಅಂದ್ರೆ ಈ ಕಲ್ಪನಾಳ ಕಲ್ಪನೆಗಳೆಲ್ಲ ಕಲ್ಪನೆಗಳಾಗೆ ಉಳಿದು ಹೋಗುತ್ತೆ. ಓ ನಮಸ್ಕಾರ. ಹೆಂಗಿದ್ದೀರಿ ತಾತವ? ನಾ ಹೆಂಗಿದ್ರೇನಪ್ಪ, ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ನಿನ್ನ ನೋಡಿ 8 ದಿನ ಆಯ್ತು ರುದ್ರಪ್ಪ. ನನ್ನ ಮಗ ಇದ್ದಾಗ ದಿನಾ ಬತ್ತಿದ್ದೆ. ಆಮೇಲೆ ಬರೋದನ್ನೇ ಬಿಟ್ಬಿಟ್ಟೆ. ಯಾವಾಗ್ಲೂ ಒಂದೇ ತರ ಇರಕ್ ಆಗಕ್ಕಿಲ್ಲ ಕಣವ. ಎಲೆಕ್ಷನ್ ಸೋತ್ ಸುಣ್ಣಾಗವನೆ, ಈಗ ತ್ಯಾಪ್ ಹೆಚ್ಚಕ್ ಬಂದಿರಬೇಕು. ಈ ನನ್ನ ಮಗ ನಮ್ಮ ಒಟ್ಟಿ ಕಡೆಗೆ ಅಷ್ಟು ಸುಲಭ ಕಾಲಿಕ್ಕವನಲ್ವಲ್ಲ. ಬಲೇ ಪಾಕಡ ನನ್ನ ಮಗ, ಏನೋ ಮನಸ್ಸಿನಾಗ ಮಡಿಕಂಡೇ ಬಂದವನೇ. ರುದ್ರಣ್ಣ, ಇಷ್ಟು ವರ್ಷದಿಂದ ನಮ್ಮ ಮನೆ ಒಳಗಡೆ ಕಾಲು ಹಿಡಿದಿದ್ದವನು ಇವತ್ತು ಕರೀದೆ ನಮ್ಮ ಮನೆಗೆ ಬಂದಿದ್ಯಾ ಅಂದ್ರೆ ಏನಾರ ಕಾರಣ ಇರಲೇಬೇಕು ಅಲ್ವಣ್ಣ? ದಿಟ ಕಣ್ಣಾಗವ. ಹೆಂಗಸರಿಗೆ ಕೆಲವು ಸಲ ಗಂಡಸರು ಮಾತಾಡದೇ ಇದ್ರು ಕೇಳಿಸ್ಬಿಡ್ತದ. ಏನು ಮಾತು ದಿಟ ಕಣವ. ಹೇಳಣ್ಣ ಅದೇನು ಅಂತ. ನೋಡವ, ಒಂದೂರು ಅಂದ್ಮೇಕೆ ಪರ ವಿರೋಧ ಅಂತ 2 ಪಕ್ಷ ಇದ್ದೇ ಇರ್ತವೆ. ಅಧಿಕಾರದ ಆಸೆಗೋಸ್ಕರ ನಮ್ಮವರು ನಿಮ್ಮವರು ಕಿತ್ತಾಡ್ಕೊಂಡು ಸ್ಯಾನೆ ವರ್ಷ ಆಗೋಯ್ತು. ಎಲೆಕ್ಷನ್ ಬರ್ತಾ ಇರ್ತದೆ, ಹೋಯ್ತಾ ಇರ್ತದೆ. ಅದಕ್ಕೆ ನಾವು ನೀವು ಯಾಕವ ಕಿತ್ತಾಡ್ಬೇಕು? ನೋಡವ, ಇನ್ಮೇಕೆ ಈ ವೈರತ್ವ ಎಲ್ಲ ಬಿಟ್ಬಿಟ್ಟು ನಾವು ನೀವು ಯಾಕೆ ಒಂದಾಗಬಾರ್ದು, ಬಂಧು ಬಳಗ ಹಾಕ್ಬಾರ್ದು, ನೆಂಟರಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇದೀನಿ ಕಣವ. ಬಂಧು ಬಳಗ ಆಗೋದು, ನೆಂಟ್ರಾಗೋದು ಅಂದ್ರೆ ಸ್ಯಾನೆ ದೊಡ್ಡ ವಿಷಯ ರುದ್ರಪ್ಪ. ಅದೇನು ಅಂತ ಬಿಡಿಸಿ ಹೇಳು. ಅದನ್ನ ಹೇಳಕ್ಕೆ ಬಂದೇನು ಕಣವ. ನಮ್ಮ ತಾತ ನಮ್ಮಪ್ಪ ಮಾಡಿರೋ ಆಸ್ತಿ ಸ್ಯಾನೆ ಐತೆ. 3 ತಲೆಮಾರು ಕುಂತ್ಕೊಂಡು ತಿಂದ್ರು ಕರಗ್ದಿರೋಷ್ಟು ಆಸ್ತಿ ಐತೆ. ನನಗಿರೋನು ಒಬ್ಬನೇ ಮಗ. ಅದಕ್ಕೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ನಮ್ಮ ವಂಶಕ್ಕೆ ಸರಿ ಸಮಾನವಾದ ಮನೆ ಅಂದ್ರೆ ನಿಮ್ಮೊಬ್ಬರದೇ ಕಣವ. ಅದಕ್ಕೆ ನಿಮ್ಮ ಲಚ್ಚಿನ ನನ್ನ ಮಗನ ಕೊಟ್ಟು ಮದುವೆ ಮಾಡಿ, ಲಚ್ಚಿ ನಮ್ಮ ಮನೆ ಸೊಸೆ ಆದ್ರೆ ಆಗ ನಾವು ನೀವು ನೆಂಟರಾಗ್ಬೋದು. ಅದನ್ನ ಕೇಳಕ್ಕೆ ನಿಮ್ಮ ಮನೆ ತಕ್ಕ ಬಂದೀವಿ ನೀವು ಕಣವ. ಈ ಹುಡುಗಂಗೆ ಹುಚ್ಚಿಡ್ದದೆ. ಈಗ ತಾನೇ ನಿಮ್ಮೆದ್ರಿಗೆ ಆಗಕ್ಕಿಲ್ಲ ಅಂತ ವಾಪಸ್ ಹೋದ, ಈಗ ವಾಪಸ್ ಬಂದು ಆಯ್ತೀನಿ ಅಂತವನೆ. ಇಂಥ ತಲೆ ಕೆಟ್ಟವನಿಗೆ ನನ್ನ ತಂಗಿನ ಕೊಡಕ್ಕಿಲ್ಲ. ಈ ತಲೆ ಕೆಟ್ಟ ಹುಡುಗಂಗೆ ಒದ್ದು ಮದುವೆ ಮನೆಯಿಂದ ಹೊರಗೆ ಬಿಸಾಕಿ. ಬಸವ, ಆ ಊರ್ ಗೌಡ್ರು ಹಿರೇಕರು ಮಾತಾಡ್ತೀವಿ, ನೀವಸಿ ಬಾಯಿ ಮುಚ್ಕೊಂಡು ಸುಮ್ಕೆ ನಿಂತ್ಕ. ಆಗವ, ನೀನ್ ತಾನೆ ಹುಡುಗನ್ ನೋಡಿ ಲಚ್ಚಿ ಲಗ್ನಕ್ಕೆ ಲಗ್ನ ಪತ್ರಿಕೆ ಅಚ್ಚಾಕ್ಸಿದ್ದು. ಈಗ ನೋಡು, ಲಗ್ನ ಆಗೋ ಗಂಡೆ ಇಲ್ಲಿ ಬಂದು ನಿಂತವನೆ, ಲಗ್ನ ಆಯ್ತೀನಿ ಅಂತ ಹೇಳ್ತಾವನೆ. ಇದ್ರಾಗ ಏನು ಸಮಸ್ಯೆ ಇಲ್ಲ ಅಲ್ವೇನ್ರಪ್ಪ? ಓರೇಗೌಡ, ಇಷ್ಟೆಲ್ಲ ಆಯ್ತಾ ಇದ್ರು ಇನ್ನೂ ಹಸೆ ಮನೆಗೆ ಅಂಟ್ಕೊಂಡು ಕುಂತಿದ್ಯಲ್ಲ, ನಿನಗೆ ಮಾನ ಮರ್ವಾದ ಏನೂ ಇಲ್ವಾ?
ಏಳು ಮ್ಯಾಕೆ ಹಸೆ ಮನೆ ಮೇಲೆ ಯಾರು ಕೂತ್ಕೋಬೇಕೋ ಅವ್ರು ಈಗಾಗಲೇ ಬಂದು ನಿಂತ್ಕೊಂಡವ್ರೆ. ಅವ್ರಿಗೆ ಜಾಗ ಬಿಟ್ಟು ಏಳು ಮ್ಯಾಕೆ. ಬಸ್ವ ಇವನ್ನ ಇಲ್ಲಿಂದ ಹೋಗ ಕೇಳು. ಬಸ್ವ ಇವನ್ನ ಇಲ್ಲಿಂದ ಹೋಗ ಕೇಳು. ತುಮ್ಕೆ ತೆಗಿಬೇಡ. ಮರುವಾದಿಂದ ಹೆಂಗ್ ಬಂದ್ಯೋ ಹಂಗೆ ಹೊಂಟೋಗು. ಅದೇನು ಹೇಳ್ತಾರಲ್ಲ ಹಂಗೆ ಹೋಗ್ಯ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಇಲ್ಲಿಗೆ ಯಾಕ್ಲಾ ಬಂದವನು ಹೇಳವ್ನ. ಊರ್ಗೊಬ್ನೇ ಗಂಡ್ಸು ನೀನ್ ಆಗಕ್ಕಿಲ್ಲ ಅಂದ್ಮೇಲೆ ನನ್ನ ತಂಗಿ ಲಗ್ನ ಆಗಕ್ಕಿಲ್ವಾ? ನನ್ ತಂಗಿ ನಮ್ಮ ಮಾವನ್ನ ಸಂತೋಷನ ಲಗ್ನ ಆಯ್ತಾವಳೆ. ಹೋಗ್ ತಲ್ಗೋ. ಲೇ ಬಸ್ವ ಮರ್ವಾದೆ ಯಾಕೆ ಬಾಯಿ ಮುಚ್ಕೊಡ್ತೀಯಾ? ಇಲ್ಲ ನಾಮ್ ಬಾಯಿ ತೆಗಿಲ್ಲ. ನೀನು ನಿಮ್ಮವ್ವ ನಿಮ್ಮ ಮಾವ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ದೀರಿ ಅಂತ ಊರವರ ಎದುರಿಗೆಲ್ಲ ಹೇಳೇನ್ಲ. ನೀವ್ ಆಡಿದ್ದ ಆಟ ಓಡಿದ್ದ ಲಗ್ಗೆ ಆಗೋಯ್ತು. ತಾತಮ್ಮ ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಬಾಯಿ ಮುಚ್ಚು ಅಂತ ಹೇಳದ್ನಲ್ಲ. ಏನ್ಲಾ ಅಂದೆ? ನನ್ ಮೊಮ್ಮಗಳು ನಿಮ್ಮ ಮಾವನ ಲಗ್ನ ಆಗಕ್ಕೆ ಸಂತೋಷದಿಂದ ಒಪ್ಕೊಂಡವಳ. ನಿನ್ ಜನ್ಮಕ್ಕೆ ನನ್ ಮೊಮ್ಮಗಳು ಯಾರನ್ನ ಲಗ್ನ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾದವಳು ನಾನು ಕಲ್ಲ. ತೀರ್ಮಾನ ಮಾಡಕ್ಕೆ ಏನದೆ? ಲಗ್ನ ಆಗ್ಬೇಕಾದ ಹುಡುಗ ಇಲ್ಲೇ ಅವನೇ, ಹುಡುಗಿನೂ ಇಲ್ಲೇ ಅದೇ. ಬಾಕಿ ಉಳ್ದಿರೋದು ಲಗ್ನ ಆಗೋದಷ್ಟೇ. ಎಲ್ರು ತಲೆಗೊಂದು ಮಾತಾಡ್ತಾ ಇರಿ. ಇಲ್ಲಿ ಮದುವೆ ಮುಹೂರ್ತ ಮೀರ್ ಹೋಗ್ತಾ ಇದೆ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾನೆ ಇಲ್ವಲ್ಲ. ಆಯ್ತು ಆಯ್ತು ಪುರೋಹಿತ್ರೆ, ಎಲ್ಲ ನಿರ್ಧಾರ ಆಯ್ತಲ್ಲ. ಬೋರೇಗೌಡ, ಊರ್ನವ್ರ ನಿರ್ಧಾರ ಎಲ್ಲ ಕೇಳಿಸ್ಕೊಂಡಲ್ಲ, ಇನ್ನು ಯಾಕೆ ಕುಂತಿದ್ಯಾ? ನಾ ಕೇಳು ಬೋರೇಗೌಡ, ನಿನಗೆ ಈ ಜನ್ಮದಲ್ಲಿ ಲಗ್ನ ಆಗಕ್ಕಿಲ್ಲ ಕಣಪ್ಪ. ಹೆಣ್ಣು ಮಣ್ಣು ಮಣ್ಣು ಎಲ್ಲ ಕೇಳ್ಕೊಂಬಂದಿರ್ಬೇಕು. ಏಳು ಮ್ಯಾಕೆ. ದೇವ್ರೆ, ನಾನೆಂಥ ತಪ್ಪು ಮಾಡಿದೆ. ಎಷ್ಟೇ ಕಷ್ಟ ಆದರೂ ನಾನೇ ಒಂದು ಹೆಜ್ಜೆ ಹೋಗಿ ಬರಬೇಕಿತ್ತು. ಚಂದುನ ಬಲವಂತ ಮಾಡಿ ಕಳಿಸ್ಲೇಬಾರ್ದಾಗಿತ್ತು. ಭಗವಂತ, ನನ್ನ ಮಗಂಗೆ ಏನೂ ಆಗದೆ ಇರೋ ಹಾಗೆ ನೋಡಪ್ಪ. ಎರಡು ವರ್ಷದಿಂದ ಮಾತಾಡ್ತಾನೆ ಇದೀಯಾ, ಆದ್ರೆ ನಮ್ಮ ಮದ್ವೆ ವಿಷಯ ಏನಾದ್ರೂ ಮಾತಾಡಿದ್ರೆ ಸುಮ್ಮನಾಗೋಗ್ಬಿಡ್ತೀಯ. ನೀನ್ ಕಾಯ್ತಾನೆ ಇರು, ನನಗೆ ನಮ್ಮಮ್ಮ ಮದ್ವೆ ಮಾಡ್ತಾಳೆ. ನನಗ್ ಮಕ್ಳಾಗೋವರೆಗೂ ನೀನ್ ಕಾಯ್ತಾನೆ ಇರು. ನೆನ್ಪಿಟ್ಕೋ, ಒಂದೇ ವಾರ. ನಾನು 2 ವರ್ಷದ ಹಿಂದೆನೆ ರೆಡಿ ಆಗಿದ್ದೀನಿ, ನೀನೇ ಲೇಟ್.
ಬನ್ನಿ, ಹೀಗೆ ಬನ್ನಿ. ಈಗ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. 100 ಕಾಲ ಚೆನ್ನಾಗಿ ಬಾಳಿ ಬದುಕಿ. ಆದದ್ದನ್ನೆಲ್ಲ ಮರೆತು ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿ. ಯಾರೇ ಆಶೀರ್ವಾದ ಮಾಡೋದು? ಕೇಳಿಸಿದ ಈ ಮುಂಡೆಗೆ ಆಶೀರ್ವಾದ ಮಾಡ್ಬೇಕು? ಆಶೀರ್ವಾದವಾ? ಇವಳು ಬೆಟ್ಟಿದ ಮನೆ ದಗ ದಗ ಅಂತ ಉಳ್ದೋಯ್ತದೆ. ಕಟ್ಕೊಂಡು ನತ್ತಿದ್ ಮರ 16 ಭಾಗ ಆಗ ಮುರಿದಾಯ್ತದೆ. ಅಮ್ಮಯ್ಯ ಬಾರ್ಲಾ. ನೋಡಪ್ಪ, ಅವಮ್ಮ ಆಡೋ ಮಾತನ್ನ ನಿನ್ ತಲೆಯಾಗ ಹಾಕೋಬೇಡ. ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗಕ್ಕಿಲ್ಲ. ನೀನ್ ಎಂತ ಅದೃಷ್ಟ ಲಕ್ಷ್ಮಿನ ಲಗ್ನ ಆಗಿದ್ಯಾ ಗೊತ್ತಾ? ಇಂಥ ಹುಡುಗಿ ಸಿಗಕ್ಕೆ ನೀ ಪುಣ್ಯ ಮಾಡಿದೆ ಕಣಪ್ಪ. ನಿಮ್ಮ ಜೀವನ ಪೂರ್ತಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರಪ್ಪ. ಪುರೋಹಿತ್ರೆ, ಬನ್ನಿ, ನಿಮ್ಗೆ ತಾಂಬೂಲ ದಕ್ಷಿಣೆ ವ್ಯವಸ್ಥೆ ಮಾಡ್ತೀನಿ. ನಡೀರಿ. ನಡೀರಿ ಗೌಡ್ರು. ಮಾವಯ್ಯ, ನಿಂಗೆ ಲಗ್ನ ಮಾಡಿಸ್ತೀನಿ, ನಿಂಗೆ ಹಸೆಮಣೆ ಏರಿಸ್ತೀನಿ. ತಮ್ಮಯ್ಯ, ನಿಂಗೆ ಲಗ್ನ ಮಾಡಿಸ್ತೀನಿ, ಹಸೆಮಣೆಗೆ ಏರಿಸ್ತೀನಿ. ಎಲ್ರು ಯೋಳಿ 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 ನನ್ನ ತಲೆ ಮೇಲೆ ಚಪ್ಪಡಿ ಎಳ್ಬಿಟ್ರಲ್ಲ. ಈಸ ದಿನ ನಾನು ಕಾಪಾಡ್ಕೊ ಬಂದಿನ ಮಾನ ಮರುವಾದನ 3 ನಿಮಿಷದಾಗೆ 3 ಬಟ್ಟೆ ಮಾಡ್ಬಿಟ್ರಲ್ಲ. ತಲೆ ಮ್ಯಾಗ ಪೇಟ ಮಾಡಿಕೊಂಡು ಎದೆ ಉಬ್ಬರ್ಸ್ಕೊಂಡು ಪ್ಯಾಟರ್ನಾಗ ಓಡಾಡಿದ ಮಗ ನಾನು. ಮಕ್ಕದ ಮೇಲೆ ಬಟ್ಟೆ ಹಾಕಳಂಗ್ ಮಾಡ್ಬಿಟ್ರಲ್ಲ. ಅವಳು ಎಷ್ಟು ದಿನ ಬಾಳಾಟ ಮಾಡ್ತಾಳು ನಾನು ನೋಡ್ತೀನಿ. ನನ್ನ ತಮ್ಮನ್ಗೆ ಅವಳನ್ನ ಲಗ್ನ ಮಾಡ್ಕೊಂಡು ಮನೆಗೆ ಇಟ್ಕೋಬೇಕು ಅನ್ಕೊಂಡಿದ್ದೆ. ಎಲ್ಲ ಹಾಳಾಗೋಯ್ತಲ್ಲ ಶಿವನೇ. ಬಡ್ಕಂದೆ, ಅವತ್ತೇ ಬಡ್ಕಂದೆ. ಹುಚ್ಚಿನಾಯಿ ಕಚ್ಚದವ್ರು ಬಡ್ಕಂದಂಗೆ ಬಡ್ಕಂದೆ. ಲಗ್ನದ ಪತ್ರಿಕೆಯಲ್ಲಿ ಹುಡುಗನ ಫೋಟೋನ ಹಚ್ಚಿ ಹಾಕಿಸ್ಬೇಡಿ ಅಂತ ಕೇಳಿದ್ರೆ ನನ್ನ ಮಾತ. ಹಂಗ್ ತಮ್ಮಯ್ಯ ಹಿಂಗ್ ತಮ್ಮಯ್ಯ ಅಂತ ಹೇಳಿ ನನ್ನ ಬಾಯಿ ಮಣ್ಣು ಹಾಕ್ಬಿಡ್ರಿ. ಈಗ್ಲಾರ ಗೊತ್ತಾಯ್ತಾ? ಹೇಳುದಂಗೆ ಕೇಳದೆ ಇದ್ರೆ ಏನಾಯ್ತದೆ ಅಂತ. ಅವಯ್ಯ, ನಂಗೆ ಏಟ್ ಕೋಪ ಬೈತೆ ಅಂದ್ರೆ ಆ ಹುಡುಗನ ಚಿನ್ನ ಮಚ್ಚಂಡು ಕೊಚ್ಚಾಕ್ಬಿಡ್ಲ ಅನಿಸ್ತಾ ಇದೆ. ಅಡವಾ ಮುಚ್ಚ ಬಾಯ್ನ. ಕೊಚ್ಚಾಕ್ತಾನೆ. ಲಗ್ನ ಮಾಡಿ ಎಲ್ರು ಸುಸ್ತಾಗವ್ರೆ, ಎಲ್ರು ತೋಟಕ್ಕೆ ಕರ್ಕೊಂಡು ಹೋಗಿ ಎಳ್ನೀರು ಕೊಚ್ಕೊಡು. ನಿನ್ ಮಕ್ಕೆ ಬಂದ್ಬಿಡ್ತಾನೋ ನಮ್ ಬಾಯಾಗ ಸುರಿಯೋಗಿ. ಅಲ್ಲ ಕಣ್ಣ, ನಾನು ಎದುರು ನಿಂತ್ಕೊಂಡು ಉಸಿರಾಡಕ್ಕೆ ಎದುರ್ಕಂತಿದ್ದು. ಅವಳು ಬಾಯಿಂದ ಎಂತೆಂತ ಮಾತು ನಾನು ಅನ್ಕೊಂಡೇ ಇರ್ಲಿಲ್ಲ. ಅತ್ತೆ, ಅದನ್ನ ಹುಡುಗಾಟ ಅನ್ಕೋಬೇಡಿ. ನೀವು ಒಡವೆ ಹಾಕಂತಕ್ಕ ಸುಮ್ಕಿದ್ಲು. ಒಡವೆ ಹಾಕಿದ್ಮೇಲೆ ಉಲ್ಟಾ ಹೊಡೆದ್ಲು. ಒಂದ್ ಕಿತ ಹುಡ್ಗ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡೋದ್ರೆ ನಮ್ಮನೆ ಹುಡ್ಗಿ ಮಾತ್ರ ಅಲ್ಲ, ನಮ್ಮನೆ ಬಂಗಾರನೂ ಹೊಂಟೋಯ್ತದೆ. ನೀ ಹೇಳ್ತಿರೋ ದಿಟವೆ ತಮ್ಮ, ನೀವೇನೋ ಅನ್ಕೊಂಡ್ರಿ, ಆದ್ರೆ ಅದು ಏನೇನೋ ಆಗೋಯ್ತು. ಲಚ್ಚಿ ಮಾವನ್ನ ಲಗ್ನ ಆಯ್ತಾಳೆ ಅಂತ ನಿಮ್ ಕೈಲಿರೋ ಒಡವೆಗಳನ್ನೆಲ್ಲ ಅವಳಿಗೆ ಹಾಕಿದ್ರಿ. ಅವಳು ಹಾಳಾಗೋದ್ರೆ ಹೋಗ್ಲಿ, ಆದ್ರೆ ನಿಮ್ ಒಡವೆಗಳು ಯಾಕೆ ಹೋಗ್ಬೇಕು ಅಂತ. ಹೌದು, ಈಗ ನನ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾವ್ದಾದ್ರು ಬಂಡೆಗೆ ಹೋಗಿ ತಲೆ ಚಚ್ಕೊಳ್ಳೋ ಮಾನಸ ಐತೆ. ಆತ್ಮಲಿಂಗೇಶ್ವರನ್ ಕೈ ಮುಗ್ದಿದ್ದೆ ತೆಪ್ಪಾಗೋಯ್ತು. ನನ್ನ ಕರ್ಮ.
ಅಳ್ಬೇಡ ಕಣವ, ಅಳ್ಬೇಡ. ನಿನ್ ಋಣ ಈ ಜನ್ಮದಾಗ ನಾನು ತೀರ್ಸಕ್ಕಾಗಕ್ಕಿಲ್ಲ ಕಣಪ್ಪ. ಮುಂದಿನ ಜನ್ಮದಾಗೆ ನಿನ್ನ ಅಟ್ಟಿಲಿ ನನ್ನ ಕೆಲಸದೊಳಗೆ ಹುಟ್ಟಿ ಆದರೂ ನಿನ್ನ ಋಣ ತೀರಿಸ್ತೀನಿ ಕಣಪ್ಪ. ಅಜ್ಜಿ, ನಿಮ್ಮ ಮೊಮ್ಮಗಳನ್ನ ಕಷ್ಟದಿಂದ ಪಾರು ಮಾಡೋಕ್ಕೆ ನಾನು ಈ ಮದುವೆ ನಾಟಕ ಆಡಿದೆ, ತಾಳಿನೂ ಕಟ್ಟಿದೆ. ಆದರೆ ನನಗೂ ಲಕ್ಷ್ಮಿಗೂ ಈ ಮದುವೆಗೂ ಯಾವ ಸಂಬಂಧ